ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ಸ್. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು 7:30 PM. ಏನಿಲ್ಲ, ಹಾಗೆ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ. ಸುಮ್ಮನೆ ಸುತ್ತಾಡ್ಕೊಂಬರೋಣ ಒಂದು ರೌಂಡು, ಏನಾದರೂ ಬೇಕಾದರೆ ತಗೊಂಬರೋಣ ಅಂತ. ಆಮೇಲೆ ನೆನ್ಪು ಬಂತು, ನನ್ನ ಮಗಳು ಬ್ಯಾಗ್ನ ಸ್ವಲ್ಪ ಕಿತ್ತೋಗಿತ್ತಾ. ಸೊ ಹಾಗಾಗಿ ಫಸ್ಟು ಬ್ಯಾಗ್ನ ತೊಗೊಳ್ಳೋಣ ಅಂತ ಅಂದರು ನಮ್ಮ ಮನೆಯವರು. ಸೊ ಹಾಗಾಗಿ ನನ್ನ ಮಗಳಿಗೆ ಒಂದು ಬ್ಯಾಗ್ ತೊಗೊಳೋಕ್ಕೆ ಅಂತಲೇ ಆ ಕಡೆ ಈ ಕಡೆ ನೋಡ್ತಾಯಿದ್ವಿ, ಯಾವ ಅಂಗಡಿ ಚೆನ್ನಾಗಿದೆ, ಎಲ್ಲಿ ಹೋಗೋಣ, ಯಾವ ಬ್ಯಾಗ್ ತೊಗೊಳ್ಳೋಣ ಅಂತ. ಹಾಗೆ ನೆನ್ಪು ಬಂದುಬಿಡ್ತು, ಯಾವಾಗಲೂ ನಾವು ಒಂದು ಅಂಗಡಿ ಇದೆ, ಆ ಅಂಗಡಿಲೇ ಬ್ಯಾಗ್ ತೊಗೋತೀವಿ. ಸೊ ಹಾಗಾಗಿ ಆ ಅಂಗಡಿ ಹತ್ರನೇ ಹೋದ್ವಿ. ನೋಡಿ, ಇದು ಕೆಂಗೇರಿ ಉಪನಗರಲ್ಲೇ ಇರೋದು ಅಂಗಡಿ. ತುಂಬ ಚೆನ್ನಾಗಿದ್ದಾವೆ ಬ್ಯಾಗ್ಸ್ ಎಲ್ಲ. ಇಲ್ಲಿ ಬ್ಯಾಗ್ಸು, ಅಂಬ್ರೆಲಾ, ಪೌಚು, ವೆನೈಟಿ ಬ್ಯಾಗು, ಲಗೇಜ್ ಬ್ಯಾಗು, ತುಂಬ ಥರ ವೆರೈಟಿ ಬ್ಯಾಗ್ಸ್ಗಳಿದ್ದಾವೆ. ತುಂಬ ರೀಸನೇಬಲ್ ಪ್ರೈಸ್ ಕೂಡ ಇದೆ. ನಾವು ಯಾವಾಗಲೂ ಇವ್ರ ಹತ್ರನೇ ತೊಗೊಳ್ಳೋದು. ಸೊ ಹಾಗಾಗಿ ಈ ಅಂಗಡಿಗೆ ಬಂದ್ವಿ. ಯಾರೆಲ್ಲ ಈ ವ್ಲಾಗ್ನ ಕೆಂಗೇರಿ ಉಪನಗರದಿಂದ ನೋಡ್ತಾ ಇದ್ದೀರಾ, ಅವರು ಕಾಮೆಂಟ್ ಮಾಡಿ ಹೇಳಿ ನಾವು ಕೆಂಗೇರಿ ಉಪನಗರಲ್ಲೇ ಇರೋದು ಅಂತ. ಆಮೇಲೆ ನಾನು ಈ ಅಂಗಡಿನ ಮೆನ್ಷನ್ ಮಾಡ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ, ತಗೊಳ್ಳಿ. ಯಾರಿಗಾದರೂ ಬ್ಯಾಗು, ಅಂಬ್ರೆಲಾ, ಕ್ಯಾಪು, ಹ್ಯಾಟು, ಪೌಚು ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಹಾಗೆ ನಮ್ಮ ಮನೆಯವ್ರಿಗೆ ನೋಡಿದ ತಕ್ಷಣವೇ ಆ ಬ್ಯಾಗ್ ಇಷ್ಟ ಆಯಿತು. ಸೊ ಬ್ಯಾಗ್ ತೊಗೊಂಡು ಹಾಗೆ ಮತ್ತು ದಿನಸಿ ಸ್ವಲ್ಪ ತೊಗೋಬೇಕಾಗಿತ್ತು. ಸೊ ಹಂಗಾಗಿ ಇಲ್ಲೇ ಕೆಂಗೇರಿ ಉಪನಗರದಲ್ಲಿ ಶಾಪರ್ ಚಾಯ್ಸ್ ಅಂತ ಒಂದು ಅಂಗಡಿ ಇದೆ. ಸೊ ಅಲ್ಲೇ ತೊಗೋತೀವಿ, ಯಾವಾಗಲೂ ಅಲ್ಲೇ ತೊಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ದಿನಸಿ ಕೂಡ, ಬೇರೆ ಎಲ್ಲೂ ತೊಗೊಳ್ಳೋಲ್ಲ ನಾವು. ತುಂಬ ಚೆನ್ನಾಗಿದೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಎಲ್ಲ ಕ್ಲೀನಾಗಿ ನೀಟಾಗಿರುತ್ತೆ. ಅಂಗಡಿಲಂತೂ ಫುಲ್ ಕ್ರಿಸ್ಮಸ್ಗೆ ಏನೇನು ಬೇಕೆಲ್ಲನೂ ರೆಡಿಯಾಗಿದೆ. ಯಾರೆಲ್ಲ ಕ್ರಿಸ್ಮಸ್ ಆಚರಣೆ ಮಾಡ್ತೀರಾ ಅವ್ರಿಗಂತೂ ತುಂಬ ಚೆನ್ನಾಗಿರೋ ಶಾಪರ್ ಚಾಯ್ಸ್ ಅಂತಲೇ ಹೇಳ್ಬೋದು. ಇದು ಕೆಂಗೇರಿ ಉಪನಗರಲ್ಲೇ. ಇದರ ಅಡ್ರೆಸ್ಸು ಮೆನ್ಷನ್ ಮಾಡಿರ್ತೀನಿ. ನಾವು ನಮ್ಮ ಮನೆಗೆ ಬೇಕಾಗಿರೋ ದಿನಸಿ ಎಲ್ಲ ತೊಗೊಂಡ್ವಿ. ನಮ್ಮ ಮನೆಯವರು, ಮಕ್ಕಳು 3 ಜನ ಸೇರಿ ಚೀಲದಲ್ಲಿ ಹಾಕ್ತಾಯಿದ್ರು. ಅದನ್ನೆಲ್ಲ ಹಾಕಾದ್ಮೇಲೆ ಹೋಮ್ ಡೆಲಿವರಿ ಅವರೇ ತೊಗೊಬಂದು ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ನಿಧಾನಕ್ಕಾಗಿ ವಾಕ್ ಮಾಡಿಕೊಂಡು ಮನೆ ಕಡೆ ಹೋದ್ವಿ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.